ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಾವು ನಮ್ಮ ಬೇಡಿಕೆ ಇಷ್ಟೇ ಸರ್ ತಮಗೆ ಹೇಳುವಂಥದ್ದು. ಸರ್ ನಾವು 2006 ಪೂರ್ವದಲ್ಲಿ ಆಡಳಿತ ಮಂಡಳಿಗೆ ಅನುದಾನ ರಹಿತವಾಗಿದ್ದಂಥ ಶಾಲಾ ಕಾಲೇಜುಗಳಲ್ಲಿ ಸೇರ್ಕೊಂಡಿದ್ವಿ. ನಾವು ಸೇರ್ಕೊಂಡಾಗ ನಮ್ಗೆ ಅಪಾಯಿಂಟ್ಮೆಂಟ್ ಅನ್ನ ಅವರು ಕೊಟ್ಟರು. ನಾವು ಕೆಲಸ ಮಾಡ್ತಾ ಇದ್ವಿ. ಮ್ಯಾನೇಜ್ಮೆಂಟ್ ಕೊಟ್ಟಷ್ಟು ಸಂಬಳದಲ್ಲಿ ನಾವು ಕೆಲಸ ಮಾಡ್ತಾ ಬಂದ್ವಿ. ಆ ನಂತರ 2006 ನಂತರ ನಮ್ಮ ಪ್ರಯತ್ನ ಮತ್ತೆ ಸರ್ಕಾರದ ಆದೇಶದಿಂದ ನಮ್ಗೆ 2006 ನಂತರ ನಮ್ಗೆ ಸಂಬಳ ಆಯ್ತು. ನಾವು ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜು, B.Ed, ಲಾ ಕಾಲೇಜು, ಡಿಪ್ಲೊಮಾ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಒಟ್ಟು ಶಿಕ್ಷಣ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲರದು ಅನುದಾನಿತ ಶಿಕ್ಷಣ ಸಂಸ್ಥೆಯವರ ಸಮಸ್ಯೆ ಇದು ಇಡೀ ರಾಜ್ಯದಲ್ಲಿ. ಸೊ ಈಗ ನಾವು ಈ ಆದೇಶ ಆಗೋ ಸ್ವಲ್ಪ ಮೊದಲು ನಮ್ಗೆ ಆಗೋಗಿದೆ, ನಮ್ಗೆಲ್ರಿಗೂ ಸಿಕ್ತಿತ್ತು. ಈ ಆದೇಶ ಇಡೀ ರಾಷ್ಟ್ರವ್ಯಾಪಿ ಬಂದಿರೋದ್ರಿಂದ NPS, OPS, OPS ಇದ್ದಿದ್ದನ್ನ NPS ಮಾಡಿದ್ದಾರೆ ಅಂತ ಏನ್ ಬಂತೋ ಆ ಇಕ್ಕಟ್ಟಲ್ಲಿ ನಾವು ಸಿಗಾಕೊಂಡಿದೀವಿ. ನಮ್ ತರನೇ ಸರ್ಕಾರದವರು ಕೂಡ ಒಂದು 13,000 ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ತರ ಇದ್ರು. ಒಂದು 2006 ಪೂರ್ವದಲ್ಲಿ ನೇಮಕ ಆಗಿ ಅಥವಾ ನೋಟಿಫಿಕೇಶನ್ ಆಗಿ ಕೆಲಸ ಲೇಟ್ ಆಗಿ ಅವ್ರಿಗೆ ಸಂಬಳ ಹಾಕಿದ್ರು ಅವ್ರಿಗಿದ್ರು. ಅವ್ರಿಗೆ 13,000 ಜನಕ್ಕೆ ಮೊನ್ನೆ ಆದೇಶನ ಸರ್ಕಾರ ಮಾಡಿದೆ. ಉಲ್ಲೇಖ ನಾನು ಕಾಣಿಸಿದ್ದೀನಿ ಅದರಲ್ಲಿ. ಅದೇ ಪ್ರಕಾರವಾಗಿ ಆ ಸಮಸ್ಯೆಯವರೇ ನಾವು. ಅವರು ಸರ್ಕಾರಿ, ನಾವು ಅನುದಾನಿತ. ನಿಯಮ ಅವ್ರಿಗೂ ನಮ್ಗೆ ಒಂದೇ ಇರೋದ್ರಿಂದ ಅವ್ರಿಗೆ ಏನ್ ಕೊಟ್ಟಿದಿರೋ ಅದೇ ರೀತಿ ನಮ್ಗೆ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಹೈಕೋರ್ಟ್ ಅಲ್ಲೂ ಕೂಡ ನಮ್ಮಂತೆ ಕೊಡ್ಬೇಕು ಅಂತ ಹೇಳಿ ನಾವು ಇಂಡಿವಿಜುವಲ್ ಆಗಿ ನಾವು ಕೋರ್ಟ್ ಹಾಕೊಂಡ್ವಿ. ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ಕಾರ, ಕೊಡಿ ಅಂತ ಹೇಳಿ. ಕೋರ್ಟ್ ಅಲ್ಲೂ ಕೂಡ ನಮ್ಮಂತೆನೇ ಆಗಿದೆ. ಕೋರ್ಟ್ಗೆ ಇವರು ಅಪೀಲ್ ಹಾಕೊಂಡಿದ್ದಾರೆ ಸರ್ಕಾರದವರು. ಏನಂತ ಹೇಳಿದ್ರೆ ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಅವರು. ನಮ್ಮಲ್ಲಿ ಆರ್ಥಿಕ ಸೌಲಭ್ಯದ ಕೊರತೆ ಇದೆ ಅಂತ ಹೇಳ್ತಾ ಇದಾರೆ ಬಿಟ್ರೆ ಕೊಡಲ್ಲ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಇದು ಸುಮಾರು 9-10 ವರ್ಷದಿಂದ ಇದನ್ನ ಹೇಳ್ತಾ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಗೆ ಆ ಕೇಸನ್ನ ಇವರು ಏನ್ ಅಪೀಲ್ ಹೋಗಿದಾರೋ ಅದನ್ನ ವಾಪಸ್ ತೆಗೆದ್ರೆ ನಮಗೆ ನಮ್ಮ ಪಿಂಚಣಿ ಮತ್ತೆ ಸೌಲಭ್ಯ ಸಿಗೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಬಹಳ ತೊಂದರೆಲಿರೋದ್ರಿಂದ ಬಹಳ ಊಟಕ್ಕೂ ಕೂಡ ತೊಂದರೆ ಆಗಿದೆ, ಔಷಧಿ ಮಾತ್ರೆ ತಗೊಳ್ಳೋಕೆ ತೊಂದರೆ ಆಗಿದೆ ನಮ್ಮವರಿಗೆ. ಆಮೇಲೆ ಪೆನ್ಷನ್ ಇಲ್ದೇನೆ ಇರುವಂತ ಜೀವನ ಬಹಳ ಕಷ್ಟವಾಗೇ ಇದೆ ನಮ್ಗೆ. ಹಾಗಾಗಿ ನಾವು ಕೊನೆ ಪಕ್ಷ ಏನ್ ಹೇಳ್ತಾ ಇದೀವಿ, ಈ ಕಾನೂನು ತೊಡಕೆ ಏನಾದ್ರು ನಿಮ್ಗಿದ್ರೆ ಅಲ್ಲಿವರೆಗೂ ನೀವು ಒಂದು ಇದನ್ನ ಸ್ಥಾಪನೆ ಮಾಡಿ. ಏನು 1-4-2006 ಪೂರ್ವದ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ಶಿಕ್ಷಕ ಕಲ್ಯಾಣ ನಿಧಿ ಅಂತ ಒಂದು ಸ್ಥಾಪನೆ ಮಾಡಿ. ಅದ್ರ ಮುಖಾಂತರ ಮಾಶಾಸನದ ಒಂದು ಸಹಾಯಧನನಾದ್ರೂ ಕೊಡಿ ಜೀವನ ಮಾಡೋದಕ್ಕೆ. ಕೊನೆ ಪಕ್ಷ ಅಷ್ಟಕಾರ ಮಾಡಿ. ಕೋರ್ಟ್ ತೀರ್ಮಾನ ಯಾವತ್ತಾಗುತ್ತೋ ಅವತ್ತಿಗೆ ಬೇಕಾದ್ರೆ ಲಭ್ಯವಿದ್ರೆ ಸಿಗುತ್ತೆ, ಲಭ್ಯವಿಲ್ಲ ಅಂತ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅಷ್ಟರಲ್ಲೇ ಒನ್ ಟೈಮ್ ಸೆಟ್ಲ್ಮೆಂಟ್ಗೆ ನಮ್ಮ ಜೀವನ ಕಳ್ಕೊಂಡು ನಾವು ಪ್ರಾಣ ಬಿಡಕ್ಕಾದ್ರೂ ಆಗುತ್ತೆ. ಪ್ರಾಣ ಬಿಡಕ್ಕೂ ಕೂಡ ನಮ್ಮ ಹತ್ರ ಕಷ್ಟದಲ್ಲಿದ್ದೀವಿ ಅನ್ನೋದನ್ನ ನಮ್ಮ ಅಳಲನ್ನ ತೋಡ್ಕೊಂಡಿದ್ದೀವಿ. ಪ್ರಜಾ ಸಮಿತಿ ಅಧ್ಯಕ್ಷರು CD ರವಿ ಅವರು ಇದ್ದಾರೆ. ಡಾಕ್ಟರ್ ನಾಗರಾಜ್ ಸರ್, CD ರವಿ ಅವರು, ಗಜೇಂದ್ರ, ದೊರೆಸ್ವಾಮಿ, ದಯಾನಂದ ಸ್ವಾಮಿ ಮೈಸೂರು ನಮ್ಮ ರಾಜ್ಯ ಪದಾಧಿಕಾರಿಗಳು, ಪ್ಯಾಟಿ ಅವರು, ಶಿವಣ್ಣ ಅವರು. ಕಾರಣಕ್ಕೆ ನಾವು ಎಲ್ಲ ಯೋಚನೆ ಮಾಡಿ ನಮಗೆ ಒಬ್ಬ ಚುನಾಯಿತ ಪ್ರತಿನಿಧಿ ಬೇಕು. ಅದರಲ್ಲೂ ಸ್ವಲ್ಪ ವಿದ್ಯೆ, ವಿವೇಕ, ವಿವೇಚನೆ, ಸಂಸ್ಕಾರ, ತಾಳ್ಮೆ ಮತ್ತೆ ಅರಿವು ಇರುವಂತವ್ರು ನಮಗೆ ಬೇಕು ನಮ್ಮ ಪರವಾಗಿ ಮಾತಾಡೋದಕ್ಕೆ ಒಳಗಡೆ ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ಅದಕ್ಕೆ ಸೂಕ್ತವಾದ ವ್ಯಕ್ತಿ ನಮಗೆ ಆಯನೂರು ಮಂಜುನಾಥ್ ಸರ್ ಅವರು ಸೂಕ್ತವಾದ ವ್ಯಕ್ತಿ ಅಂತ ನಮ್ಗೆ ಅನಿಸ್ತು. ಹಾಗಾಗಿ ನಾವು ರಾಜಕಾರಣ ಮಾಡಕ್ ಬಂದಿಲ್ಲ. ನಾವು ಆಯನೂರು ಮಂಜುನಾಥ್ ಸರ್ನ ನಾವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ವಿವೇಕ ಮಾಡಿ ಯಾವ ರೀತಿ ಬಗೆಹರಿಸ್ಕೊಡ್ಬೇಕು ಅನ್ನೋದು ಅವ್ರಿಗೆ ಆ ನಾಲೆಡ್ಜ್ ಇರೋದ್ರಿಂದ ಅವ್ರ ಮುಖಾಂತರ ನಾವು ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಈ ಚುನಾವಣೆಯಲ್ಲಿ ನಾವು ಆಯನೂರು ಮಂಜುನಾಥ್ ಸಾಹೇಬರಿಗೆ ನಾವು ನಮ್ಮ ಪ್ರಯತ್ನ ಮಾಡಿ, ನಮ್ಮ ಮತ ಮತ್ತೆ ನಮ್ಮ ಪ್ರಯತ್ನದಿಂದ ಅವ್ರನ್ನ ನಾವು ಗೆಲ್ಲಿಸ್ಕೊಂಡು ತಗೊಂಡೋಗಿ ನಮ್ಮ ಕೆಲಸ ಮಾಡಿಸ್ಕೋಬೇಕು ಅಂದ್ಕೊಂಡು ನಾವು ಬಂದಿದೀವಿ.